ರೆಗ್ಯುಲೇಟರಿ ಕಮಿಟಿಯವರು ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಅವರು ಮೀಟಿಂಗ್ ಮಾಡಿ 5,000 ಕ್ಯೂಸೆಕ್ಸ್ 15 ದಿನಗಳವರೆಗೆ ಪ್ರತಿನಿತ್ಯ ಬಿಡಬೇಕು ಅಂತ ಮಾಡಿದ್ದಾರೆ. ಇಂದಿನ ಮೀಟಿಂಗ್ನಲ್ಲಿ 10,000 ಕ್ಯೂಸೆಕ್ಸ್ ಮಾಡಿಕೊಡ್ಬೇಕು ಅಂತ ಹೇಳಿದರು. ನಾವು ಇವತ್ತಿನವರೆಗೆ 36ರವರೆಗೆ ಆಗಸ್ಟ್ 31ರವರೆಗೆ 86 TMC ನೀರನ್ನು ತಮಿಳುನಾಡಿಗೆ ಕೊಡಬೇಕಾಗಿದೆ. ಎಷ್ಟು ನಾರ್ಮಲ್ ಇಯರ್ನಲ್ಲಿ 86 TMC ನೀರನ್ನು ಕೊಡಬೇಕಾಗಿತ್ತು. ಆದರೆ ಇವತ್ತಿನವರೆಗೆ ನಾವು ಕೊಟ್ಟಿರೋದು 30 TMC ನೀರು ಮಾತ್ರ. ಅದಕ್ಕೆ ಅವರು ಪ್ರತಿದಿನ 24 TMC ನೀರನ್ನು 24,000 ಕ್ಯೂಸೆಕ್ಸ್ ವಾಟರನ್ನು ಕೊಡಬೇಕು ಅಂತ ತಮಿಳುನಾಡಿನವರು ಕೇಳ್ತಾ ಇದ್ದಾರೆ. ಯಾರ್ರೀ ಅವರು? 24,000 ಕ್ಯೂಸೆಕ್ಸ್ ನೀರು ಕೊಡಬೇಕು ಪ್ರತಿದಿನ ಅಂತ ಹೇಳ್ತಾ ಇದ್ದಾರೆ. ಅವರು ಆರ್ಗ್ಯುಮೆಂಟ್ ಮಾಡಿದ್ರು, ನಾವು ಕೊಡೋಕ್ಕಾಗಲ್ಲ, ನೀರಿಲ್ಲ ನಮ್ಮ ಹತ್ರ ಅಂತ ವಾದ ಮಾಡಿದ್ದೀವಿ. ಆದರೂ ರೆಗ್ಯುಲೇಟರಿ ಕಮಿಟಿಯವರು 5,000 ಕೊಡಬೇಕು 15 ದಿನಗಳವರೆಗೆ ಅಂತ ಹೇಳಿದ್ದಾರೆ. ನಾನು ನಮ್ಮ ಲೀಗಲ್ ಟೀಮ್ನ ಜೊತೆ ಚರ್ಚೆ ಮಾಡಿ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕ್ರಮ ತಗೋತೀವಿ. ನಮಗೆ ಅನುಕೂಲ ಇದೆಯಾ, ಅನಾನುಕೂಲ ಇದೆಯಾ, ನಮಗೆ ನೀರಿದೆಯಾ ಇಲ್ವಾ ಅಂತಕ್ಕಂಥದ್ದೆಲ್ಲ ನೋಡಬೇಕಲ್ಲ. ಅಷ್ಟು 5,000 ಕ್ಯೂಸೆಕ್ಸ್ ನೀರು ಕೊಡೋಕ್ಕೆ ಪ್ರತಿದಿನ 15 ದಿನದವರೆಗೆ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದು. ಈಗ ಸಂಕಷ್ಟ ಸೂತ್ರ ಆಗಿಲ್ಲ. ಸಂಕಷ್ಟ ಸೂತ್ರದ ಪ್ರಕಾರ ಎಷ್ಟು ನೀರು ಕೊಡಬೇಕಾಗತ್ತೆ ನಾವು ಡಿಸ್ಟ್ರೆಸ್ ಫಾರ್ಮುಲಾ ಮಾಡಿಲ್ಲ, ಇವತ್ತವರೆಗೆ ಡಿಫೈನ್ ಮಾಡಿಲ್ಲ. ಡಿಸ್ಟ್ರೆಸ್ ಫಾರ್ಮುಲಾನ ಡಿಫೈನ್ ಮಾಡಿಲ್ಲ. ಅದರಿಂದ ನಮ್ಮ ಹತ್ರ ನೀರಿಲ್ಲ, ನಮ್ಮ ಬೆಳೆ ರಕ್ಷಣೆ ಮಾಡ್ಕೋಬೇಕು, ಕುಡಿಯೋ ನೀರು ಕೊಡಬೇಕು. ಇದನ್ನು ನೋಡ್ಕೊಂಡು ಇದೆಲ್ಲ ತೀರ್ಮಾನ ಮಾಡಬೇಕಾಗ್ತದೆ. ನಾನು ಲೀಗಲ್ ಟೀಮ್ನವ್ರ ಜೊತೆಲೂ ಕೂಡ ನಮ್ಮ ಕಾವೇರಿ ನೀರು ಇದ್ರ ಬಗ್ಗೆ ಒಂದು ಲೀಗಲ್ ಟೀಮ್ ಇದೆ, ಅವ್ರ ಜೊತೆಗೂ ಕೂಡ ಮಾತಾಡಿ ಆಮೇಲೆ ನಿಮಗೆ ಹೇಳ್ತೀನಿ. ಏನು 15 ಹೇಳಿದ್ರೆ ಏನಯ್ಯ ನೀನು? ನಾನು ಮಾತಾಡ್ತೀನಿ ಅಂತಂದರೆ ಸಮಾಧಾನ ನಿಮಗೆ ಏನು ಪ್ರಶ್ನೆ ಕೇಳೋಕ್ಕೂ ಬರಲ್ವಲ್ರಿ ನಿಮಗೆ? ಸಮಾಧಾನ ಅಂತ ಹೇಳಿದ್ನ ನಾನು, ಅಸಮಾಧಾನ ಅಂತ ಹೇಳಿದ್ನ. 5,000 ಕ್ಯೂಸೆಕ್ಸ್ನ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ನಾನು ಅದ್ರ ಜೊತೆ ಮಾತಾಡ್ತೀನಿ, ಲೀಗಲ್ ಟೀಮ್ನವ್ರ ಜೊತೆ ಮಾತಾಡ್ತೀನಿ. ನನಗೆ ಸಮಾಧಾನನ ಇಲ್ಲಿ ನಾನು ಅದಕ್ಕೆ ನಾನು ಹೇಳಿದೆ, ನಿಮಗೆ ನಾವು ಏನು ಹೇಳಿದೆ ಅಂತ ನೀವು ಕೇಳ್ಕೊಳ್ಳಿಲ್ಲ ಅನ್ನೋ ಕಾಣಿಸ್ತದೆ. ನಾನು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಮಾತಾಡ್ತೀನಿ. ಈಗ ಸುದ್ದಿ ಬಂದಿದೆ ನನಗೆ, 5,000 ಕ್ಯೂಸೆಕ್ಸ್ ನೀರನ್ನು ಕೊಡಬೇಕು ಅಂತ ಸುದ್ದಿ ಬಂದಿದೆ. ಗೊತ್ತಾಯ್ತಾ? ನಮ್ಮ ವಾದ ನೀರಿಲ್ಲ ಅಂತ ವಾದ ಮಾಡಿದ್ರು ಕೂಡ ನೀರು ಕೊಡೋಕ್ಕಾಗಲ್ಲ, ನಮ್ಮ ಬೆಳೆಗಳಿಗೆ ನೀರು ಬೇಕು, ಮತ್ತು ಕುಡಿಯೋ ನೀರಿಗೆ ನೀರು ಬೇಕು. ಮಳೆ ಇಲ್ಲ, ಈ ಒಂದು ತಿಂಗಳಿಂದ ಮಳೆ ಇಲ್ಲ ನಮಗೆ. ಸೊ ಇದನ್ನು ವಾದ ಮಾಡಿದ್ದಾರೆ ನಮ್ಮ ಪರವಾಗಿ. ಆದರೂ ಕೂಡ ಅವರು 5,000 ಕ್ಯೂಸೆಕ್ಸ್ ನೀರನ್ನು ಕೊಡಬೇಕು ಅಂತ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ನವ್ರ ಜೊತೆ, ಕನ್ಸರ್ನ್ ಮಂತ್ರಿ ಜೊತೆ, ನಮ್ಮ DK ಶಿವಕುಮಾರ್ ಇದಕ್ಕೆ ಮಂತ್ರಿ, ಅವ್ರ ಜೊತೆಯಲ್ಲಿ ಮತ್ತು ಲೀಗಲ್ ಟೀಮ್ನ ಜೊತೆ ಚರ್ಚೆ ಮಾಡಿ ಐ ವಿಲ್ ಲೆಟ್ ಯು ನೋ ಅಂತ ಹೇಳಿ. ಯಾರಿಗಂತಿಮ ಪಾಲಿಸ್ಬೇಕು ನೋಡ್ಕೊಂಡು ನಾನು ಮಾತಾಡ್ತೀನಿ ಅಂತಂದ್ಮೇಲೆ ಅಂತಿಮ ಅಲ್ವಾ, ಮಧ್ಯಂತರನ ಇದು ಅಂತ ಕೇಳಿದ್ರೆ ಏನು ಹೇಳಲಿ ನಾನು ಈಗಲೇ ಲೀಗಲ್ ಟೀಮ್ನವ್ರ ಜೊತೆ ಮಾತಾಡ್ತೀನಿ ರೀ. ನಾನು ಹೇಳೋದು ನೋಡೋಣ, ನಾನು ಈಗ ಲೀಗಲ್ಲಾಗಿ ಮಾತಾಡ್ಬೇಕಾ ಬೇಡ? ನಾವೇನಾದ್ರು ಅಪ್ಲಿಕೇಶನ್ ಹಾಕ್ಬೇಕಾ ಕೋರ್ಟ್ ಮುಂದೆ? ಈಗ ಇವ್ರು ಕೊಟ್ಬಿಟ್ಟಿದ್ದಾರೆ ತೀರ್ಪು, ಯಾರು ರೆಗ್ಯುಲೇಟರಿ ಕಮಿಟಿಯವರು ತೀರ್ಪು ಕೊಟ್ಬಿಟ್ಟಿದ್ದಾರೆ.
ಇನ್ನು ವೇರ್ ಇಸ್ ದಿ ಅದರ್ ನಮಗೆ ಫೋರಮ್ ಹೈಯೆಸ್ಟ್ ಮೇಲ್ಗಡೆ ಇರೋ ಫೋರಮ್ ಯಾವುದು? ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಲೀಗಲ್ ಟೀಮ್ನ ಜೊತೆ ಚರ್ಚೆ ಮಾಡ್ತೀನಿ. ಇರಿಗೇಷನ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಚರ್ಚೆ ಮಾಡಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ತೀನಿ. ಪರಿಶೀಲನೆ